ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅದು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಿಂಚಣಿ ಆಗಿರ್ಬೋದು, ವೃದ್ಧಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು, ಸ್ನೇಹಿತರೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು, ಮನಸ್ವತಿ ಪಿಂಚಣಿ, ಸೊ ಈ ರೀತಿ ಹಲವಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ರಾಜ್ಯದ ಸುಮಾರು 16 ಲಕ್ಷ ಪಿಂಚಣಿದಾರರ ಪಿಂಚಣಿ ಹಣವನ್ನ ತಡೆ ಹಿಡಿಯಲಾಗಿದೆ ಸ್ನೇಹಿತರೆ. ಕಳೆದ ಸುಮಾರು 3 ತಿಂಗಳಿಂದನೂ ಕೂಡ ಪಿಂಚಣಿದಾರರಿಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸ್ನೇಹಿತರೆ. ಸೊ ಆ ಒಂದು ಪಿಂಚಣಿದಾರರಿಗೆ ಯಾವೆಲ್ಲ ಕಾರಣಕ್ಕಾಗಿ ಪಿಂಚಣಿ ಹಣ ತಡ ಹಿಡಿಯಲಾಗಿದೆ ಅದರ ಬಗ್ಗೆ ಕೂಡ ಈಗಾಗಲೇ ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾದ್ರೆ ಪಿಂಚಣಿ ಹಣ ಜಮಾವಣೆ ಆಗ್ಬೇಕಂತ ಹೇಳಿದ್ರೆ ಸೊ ತಡೆ ಹಿಡಿದಂತಹ ಪಿಂಚಣಿದಾರರು ಯಾವೆಲ್ಲ ದಾಖಲೆಗಳನ್ನ ತೋರಿಸಬೇಕಾಗುತ್ತೆ ಅದರ ಬಗ್ಗೆ ಈಗಾಗಲೇ ನಿನ್ನೆ ಅಷ್ಟೇ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈ ಪಿಂಚಣಿ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಆಲ್ರೆಡಿ ಈಗಾಗಲೇ 3 ತಿಂಗಳಿಂದ ಕೂಡ ಯಾರಿಗೆಲ್ಲ ಪಿಂಚಣಿ ಜಮಾ ಆಗಿಲ್ಲ ಅಂತಹ ಒಂದು ಪಿಂಚಣಿದಾರರಿಗೆ ಪಿಂಚಣಿ ಹಣ ತಮಗೆ ಜಮಾ ಆಗ್ಬೇಕಂತ ಹೇಳಿದ್ರೆ ಯಾವೆಲ್ಲ ದಾಖಲೆಗಳನ್ನ ತಾವು ಕೊಡ್ಬೇಕಾಗುತ್ತೆ, ಎಲ್ಲಿ ಹೋಗಿ ಕೊಡ್ಬೇಕಾಗುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಆಲ್ರೆಡಿ ಯಾರಿಗೆಲ್ಲ ಈಗಾಗಲೇ ಪಿಂಚಣಿ ಹಣ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಜಮಾ ಆಗಿದೆ, ಸೊ ಅಂತವರು ಜುಲೈ ತಿಂಗಳ ಪಿಂಚಣಿ ಹಣವನ್ನ ಪಡಿಬೇಕಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಏನೆಲ್ಲ ಮಾಹಿತಿಯನ್ನ ಒದಗಿಸಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಪಿಂಚಣಿಗಾಗಿ ವೇಟ್ ಮಾಡ್ತಾ ಇರೋರಿಗೆ ಕಂಪ್ಲೀಟ್ ಆದಂತಹ ಅಪ್ಡೇಟ್ ಅನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ಈಗಾಗಲೇ 2 ತಿಂಗಳಿಂದ ಕೂಡ ಪಿಂಚಣಿ ಹಣ ಜಮಾ ಆಗಿದೆ, ಅದರ ಜೊತೆಗೆ ಎಲ್ಲ ಅರ್ಜಿ ಸ್ಥಿತಿ ಕೂಡ ಆಕ್ಟಿವ್ ಇದೆ ಅಂತ ಹೇಳಿದ್ರೆ ತಮಗೆ ಪಿಂಚಣಿ ಹಣವನ್ನ ರದ್ದು ಮಾಡಿಲ್ಲ ಆದ್ರೂ ಕೂಡ ತಮಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ಪೆಂಡಿಂಗ್ ಪಿಂಚಣಿಯನ್ನ ರಿಲೀಸ್ ಮಾಡಲಿದ್ದಾರೆ ಸ್ನೇಹಿತರೆ ಜೂನ್ ತಿಂಗಳದ್ದು. ಸೊ ಹಾಗಾದ್ರೆ ಯಾರಿಗೆಲ್ಲ ಪಿಂಚಣಿ ಹಣ ಜೂನ್ ತಿಂಗಳದ್ದು ಇವತ್ತು ಜಮಾ ಆಗಲಿದೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ಏನು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಏನು ನಡೀತಾ ಇದೆ ಸ್ನೇಹಿತರೆ. ಸೊ ಅದರ ಬೆನ್ನಲ್ಲೇ ಮತ್ತೆ ಈ ಒಂದು ಪಿಂಚಣಿದಾರರಿಗೂ ಕೂಡ ಬಿಗ್ ಶಾಕ್ ಅನ್ನ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಈಗಾಗಲೇ ಏನು ಸುಮಾರು ರಾಜ್ಯದಲ್ಲಿ ಈ ಹಿಂದೆನೂ ಕೂಡ ಕಳೆದ ವರ್ಷನೂ ಕೂಡ ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ನಡೆದಿತ್ತು ಸ್ನೇಹಿತರೆ. ಏನು ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿ ಮತ್ತು ಆಧಾರ್ ಕಾರ್ಡ್ ನಲ್ಲಿರುವಂತಹ ಮಾಹಿತಿಗೆ ಬಹಳಷ್ಟು ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪಿ ಯೋಜನೆಯ ಪಿಂಚಣಿದಾರರಲ್ಲಿ ಸುಮಾರು 16 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರು ಈ ದಾಖಲೆಗಳಲ್ಲಿ ಬಹಳಷ್ಟು ಏನು ಮಿಸ್ ಮ್ಯಾಚ್ ಆಗ್ತಾ ಇದಾವೆ ಅಂತ ಹೇಳಿದ್ರೆ ಕುಟುಂಬ ತಂತ್ರಾಂಶದಲ್ಲಿರುವಂತಹ ವಯೋಮಿತಿ ಈ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪಿ ಯೋಜನೆಗೆ ಏನು ವಯೋಮಿತಿಯೇ ಮೇನ್ ಆಧಾರವಾಗಿರುತ್ತೆ ಸ್ನೇಹಿತರೆ. ಸೊ ವಯೋಮಿತಿ 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಏನು ಪಿಂಚಣಿಯನ್ನ ನೀಡುವಂತಹ ಏನು ಉದ್ದೇಶ ಇದೆ. ಸೊ ಅದನ್ನ ಇನ್ನೂ ಕೂಡ ಏಜ್ ಲಿಮಿಟ್ ಆಗದೆ ಇದ್ರೂ ಕೂಡ ಪಿಂಚಣಿಯನ್ನ ಪಡಿತಾ ಇದ್ದಾರೆ ಎನ್ನುವಂತಹ ಬಹಳಷ್ಟು ಅಂಕಿಅಂಶಗಳು ಗಮನಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡಿದೆ ಎಂಬುದರ ಬಗ್ಗೆ ಇಲಾಖೆ ವತಿಯಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಈಗಾಗಲೇ ಕಳೆದ ಸುಮಾರು 3 ತಿಂಗಳಿಂದಲೂ ಕೂಡ ರಾಜ್ಯದಲ್ಲಿ ಸಂಧ್ಯಾ ಸುರಕ್ಷಾ ವೃದ್ಧಾಪಿ ಯೋಜನೆಯ ಪಿಂಚಣಿ ಹಾಗೂ ಇವನ್ನ ಅಂಗವಿಕಲರ ಪಿಂಚಣಿ ಕೂಡ ಯಾರೆಲ್ಲ ದಾಖಲೆಗಳು ಸರಿಯಾಗಿಲ್ಲ ಅಂತವರಿಗೆ ಏನು ಅವರ ಒಂದು UDID ಕಾರ್ಡ್ ನಲ್ಲಿರುವಂತಹ ಮಾಹಿತಿ ಪರ್ಸೆಂಟೇಜು ಮತ್ತು ಅವರಿಗೆ ನೀಡ್ತಾ ಇರುವಂತಹ ಸೌಲಭ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬಂದಂತಹ ದಾರರಿಗೆ ಪಿಂಚಣಿಯನ್ನ ಏನು ಮತ್ತೆ ಮರುಪರಿಶೀಲನೆಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಯಾರೆಲ್ಲ ಸಂಧ್ಯಾ ಸುರಕ್ಷಾ ವೃದ್ಧಾಪಿ ಯೋಜನೆ ಮೂಲಕ ತಮಗೆ 3 ತಿಂಗಳಿಂದ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಸುಮಾರು ರಾಜ್ಯದಲ್ಲಿ 16 ಲಕ್ಷ ಫಲಾನುಭವಿಗಳಿಗೆ ಪಿಂಚಣಿಯನ್ನ ತಡೆ ಹಿಡಿದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಯಾವ ಒಂದು ಅವರು ಅರ್ಜಿ ವಿಳಾಸವನ್ನ ಕೊಟ್ಟಿದ್ದಾರೆ, ಅವರ ಒಂದು ಖಾಯಂ ವಿಳಾಸವನ್ನ ಕೊಟ್ಟಿದ್ದಾರೆ, ಆ ವಿಳಾಸದಲ್ಲಿ ಇಲ್ಲದೇ ಇರುವಂತವ್ರಿಗೂ ಕೂಡ ಪಿಂಚಣಿ ಹಣವನ್ನ ತಡೆ ಹಿಡಿದಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೇಳ್ಬರ್ತಾ ಇದ್ದಾವೆ. ಎರಡನೇದಾಗಿ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸದೇ ಇರುವಂತಹ ಕಾರಣಕ್ಕಾಗಿ ಪಿಂಚಣಿ
ಹಣವನ್ನ ತಡೆ ಹಿಡಿಯಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಮೂರನೇದಾಗಿ ಏನು ಕುಟುಂಬ ತಂತ್ರಾಂಶ ಮತ್ತು ಆಧಾರ್ ಕಾರ್ಡ್ ನಲ್ಲಿರುವಂತಹ ವಯೋಮಿತಿಗೆ ಬಹಳಷ್ಟು ವ್ಯತ್ಯಾಸಗಳು ಇರುವಂತಹ ಕಾರಣಕ್ಕಾಗಿ ಅಂತ ಹೇಳಿದ್ರೆ 60 ವರ್ಷ ಮೀರದೇ ಇದ್ರೂ ಕೂಡ ಪಿಂಚಣಿಯನ್ನ ಪಡಿತಾ ಇರೋರಿಗೆ ಅಂತರ್ಗೂ ಕೂಡ ಪಿಂಚಣಿಯನ್ನ ತಡೆ ಹಿಡಿಯಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೇಳ್ಬರ್ತಾ ಇದ್ದಾವೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಪಿಂಚಣಿದಾರರು ಯಾರೆಲ್ಲ ಈ ಒಂದು ದಾಖಲೆಗಳನ್ನ ಇನ್ನೂ ಕೂಡ ಒದಗಿಸಿಕೊಟ್ಟಿಲ್ಲ ಸ್ನೇಹಿತರೆ, ಅದ್ರ ಜೊತೆಗೆ ಯಾರೆಲ್ಲ ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಒದಗಿಸಿಲ್ಲ, ಆದಷ್ಟು ಶೀಘ್ರದಲ್ಲಿ ಏನು ಯಾವ ಕಾರಣಕ್ಕಾಗಿ ತಮ್ಮ ಪಿಂಚಣಿ ಹಣವನ್ನ ತಡೆ ಹಿಡಿಯಲಾಗಿದೆ, ಇವನ್ APL ಕಾರ್ಡ್ ಇರುವಂತಹ ಪಿಂಚಣಿದಾರರಿಗೂ ಕೂಡ ಪಿಂಚಣಿಯನ್ನ ತಡೆ ಹಿಡಿದಿದ್ದಾರೆ ಎನ್ನುವಂತಹ ಕೆಲವೊಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ APL ಕಾರ್ಡ್ ಇದ್ದವ್ರಿಗೂ ಕೂಡ ಪಿಂಚಣಿ ಹಣ ಜಮಾ ಆಗ್ತಾ ಇದೆಯೋ ಇಲ್ಲ ಎಂಬುದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕಮೆಂಟ್ ಅನ್ನ ಮಾಡಿ, ಇವನ್ ಪೋಲಿಂಗ್ ಕೂಡ ಮಾಡಿರ್ತೇನೆ ಸ್ನೇಹಿತರೆ. ಸೊ ಪೋಲಿಂಗ್ ನಲ್ಲಿ ಕೂಡ ಮಾಹಿತಿಯನ್ನ ಒದಗಿಸ್ಕೊಡಿ ಸ್ನೇಹಿತರೆ. APL ಕಾರ್ಡ್ ಇದ್ದವರಿಗೆ ಪಿಂಚಣಿ ಹಣ ಜಮಾ ಆಗ್ತಾ ಇದೆಯೋ ಇಲ್ಲೋ, ಬಿಲೋ ಪಾವರ್ಟಿ ಅಂದ್ರೆ ತಮ್ಮ ಇನ್ಕಮ್ ಕಡಿಮೆ ಇದ್ದು ಕೂಡ APL ಕಾರ್ಡ್ ಇದ್ರೆ ಪಿಂಚಣಿ ಹಣ ಜಮಾ ಆಗ್ತಾ ಇದೆಯೋ ಇಲ್ಲೋ ಎಂಬುದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ತಿಳಿಸ್ಕೊಡಿ ಸ್ನೇಹಿತರೆ. ಅಂತವ್ರಿಗೂ ಕೂಡ ಪಿಂಚಣಿ ಹಣವನ್ನ ತಡೆ ಹಿಡಿದಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ. ಸೊ ಒಟ್ಟಾರೆಯಾಗಿ ಯಾರೆಲ್ಲ ಈಗಾಗಲೇ ಪಿಂಚಣಿ ಹಣವನ್ನ ತಡೆ ಹಿಡಿದಿದ್ದಾರೆ ಅಂತವರು ಯಾವ ಕಾರಣಕ್ಕಾಗಿ ಪಿಂಚಣಿ ಹಣವನ್ನ ತಡೆ ಹಿಡಿದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪಡ್ಕೊಂಡು ಸಾಧ್ಯವಾದ್ರೆ ಆ ಒಂದು ದಾಖಲೆಗಳನ್ನ ತಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆದ್ರೆ ದಾಖಲೆಗಳನ್ನ ತೋರಿಸೋದ್ರ ಮೂಲಕ ಪುನಃ ಪಿಂಚಣಿಯನ್ನ ಪೆಂಡಿಂಗ್ ಉಳಿದಿರುವಂತಹ ಪಿಂಚಣಿ ಹಣವನ್ನ ತಾವು ಪಡಿಬಹುದಾಗಿರುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಪರಿಶೀಲನೆಯನ್ನ ಮಾಡುವಂತಹ ಕಾರಣಕ್ಕಾಗಿ ಪಿಂಚಣಿಯನ್ನ ತಡೆ ಹಿಡಿದಿದ್ದಾರೆ. ತಮ್ಮ ದಾಖಲೆಗಳು ಎಲ್ಲ ಸರಿಯಾಗಿದ್ರೆ ಯಾವುದೇ ಕಾರಣಕ್ಕಾಗಿ ಪಿಂಚಣಿಯನ್ನ ಸ್ಟಾಪ್ ಮಾಡಂಗಿಲ್ಲ, ತಮಗೆ ಪಿಂಚಣಿಯನ್ನ ಮುಂದುವರಿಸಲಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಪಿಂಚಣಿ ಇಲಾಖೆ ವತಿಯಿಂದ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಈಗ ಆಲ್ರೆಡಿ ಜೂನ್ ತಿಂಗಳವರೆಗೆ ಪಿಂಚಣಿ ಹಣವನ್ನ ಪಡೆದುಕೊಂಡು ಜುಲೈ ತಿಂಗಳ ಪಿಂಚಣಿ ಹಣಗಾಗಿ ವೇಟ್ ಮಾಡ್ತಾ ಇರೋರು ಖಂಡಿತವಾಗ್ಲೂ ಕೂಡ ತಾವು ಕೂಡ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ನಡೀತಾ ಇದೆ, ಅದಾದ ನಂತರ ಮತ್ತೆ ಪಿಂಚಣಿ ಪರಿಷ್ಕರಣೆ ಕೂಡ ನಡೀಲಿದೆ. ಅದರ ಒಳಗಾಗಿ ಎಲ್ಲರೂ ಕೂಡ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಪಡೆದಿಟ್ಕೊಳ್ಬೇಕು ಮತ್ತು ತಮ್ಮ ಒಂದು ವಯೋಮಿತಿಗೆ ಸಂಬಂಧಪಟ್ಟಂತೆ ಏನು ಶಾಲಾ ದಾಖಲಾತಿ, ಅದರ ಜೊತೆಗೆ ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಕೂಡ ತಾವು ಪುರಾವೆಯಾಗಿ ಇಟ್ಕೊಂಡ್ರೆ ತಮಗೆ ಅದನ್ನ ಮುಂಬರುವಂತಹ ದಿನಗಳಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಪಿಂಚಣಿ ಇಲಾಖೆಗೆ ಒದಗಿಸಬೇಕಾಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಇನ್ನು ಜೀವಿತಾವಧಿ ಪ್ರಮಾಣ ಪತ್ರವನ್ನ ಕೂಡ ಸಲ್ಲಿಸ್ಲಿಕ್ಕೂ ಕೂಡ ಈಗ ಅದಕ್ಕೂ ಕೂಡ ಈಗ ಅವಕಾಶವನ್ನ ನೀಡಲಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೇಳಬರ್ತಾ ಇದೆ ಸ್ನೇಹಿತರೆ. ಈ ಹಿಂದೆ ಏನು EPFO ಮೂಲಕ ಮಾತ್ರ ಯಾರೆಲ್ಲ ಪಿಂಚಣಿಯನ್ನ ಪಡಿತಾ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಕಡ್ಡಾಯವನ್ನು ಮಾಡಿದ್ರೆ ಪ್ರತಿ ವರ್ಷನೂ ಕೂಡ ಇನ್ನು ಜೀವಿತಾವಧಿ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಸೊ ಇದು ಪಿಂಚಣಿ ಇಲಾಖೆಗೂ ಕೂಡ ಈಗ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ಪಿಂಚಣಿದಾರರು ಕೂಡ ಅದನ್ನ ಲಾಗು ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳ್ಬರ್ತಾ ಇದಾವೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಎಲ್ಲ ದಾಖಲೆಗಳನ್ನ ಸಿದ್ಧಪಡಿಸಿಕೊಡಿ ಸ್ನೇಹಿತರೆ. ಸೊ ಅಂದ್ರೆ ಮಾತ್ರ ತಮಗೆ ಜುಲೈ ತಿಂಗಳ ಪಿಂಚಣಿ ತಮ್ಮ ಎಲ್ಲ ದಾಖಲೆಗಳು ಸರಿ ಇದ್ರೆ ನೀಡಿರುವಂತಹ ಮಾಹಿತಿ, ತಾವು ಅರ್ಜಿಯನ್ನ ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ನೀಡಿರುವಂತಹ ಮಾಹಿತಿ ಮತ್ತು ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಇರುವಂತಹ ವಿಳಾಸ ಅದೇ ಇದ್ರೆ ಜಮಾ ಆಗುತ್ತೆ. ಇನ್ ಕೇಸ್ ನಾವು ವಿಳಾಸ ಚೇಂಜ್ ಮಾಡಿದ್ರೆ ಅಲ್ಲೂ ಕೂಡ ತಾವು ವಿಳಾಸ ಚೇಂಜ್ ಆಗಿರೋ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಮಾಡಿಸ್ಲಿ ಸ್ನೇಹಿತರೆ. ಅಂದ್ರೆ ಮಾತ್ರ ತಮಗೆ ಜುಲೈ ತಿಂಗಳ ಪಿಂಚಣಿ ಹಣ ಜಮಾವಣೆ ಆಗಲಿದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಜುಲೈ ತಿಂಗಳು ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರು ಎಲ್ಲವನ್ನೂ ಕೂಡ ದಾಖಲೆಗಳನ್ನ ಸರಿಪಡಿಸ್ಕೊಡ್ರಿ. ಈಗ ಆಲ್ರೆಡಿ ಯಾರೆಲ್ಲ ತಮ್ಮ ಎಲ್ಲ ದಾಖಲೆಗಳು ಕೂಡ ಸರಿಯಾಗಿದ್ದಾವೆ ಆದ್ರೂ ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ನಮಗೆ ಜಮಾ ಆಗಿಲ್ಲ ಅಂತ ಹೇಳಿ ಕೆಲವೊಬ್ರು ಕಮೆಂಟ್ ಗಳನ್ನ ಮಾಡ್ತಾ ಇದ್ರೆ ಸ್ನೇಹಿತರೆ. ಸೊ ಇದು ವೆರಿಫಿಕೇಶನ್ ನಡೀತಾ ಇರುವಂತಹ ಕಾರಣಕ್ಕಾಗಿ ಪಿಂಚಣಿ ಹಣ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗಾಗಲೇ ಜೂನ್ ತಿಂಗಳದ್ದು ಕೂಡ ಬಹಳಷ್ಟು ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ. ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ ಮ್ಯಾಕ್ಸಿಮಮ್ ಆಗಿ ಜಮಾ ಆಗುತ್ತೆ ಸ್ನೇಹಿತರೆ. ಈ ಶನಿವಾರದ ಒಳಗಾಗಿ ಪೆಂಡಿಂಗ್ ಉಳಿದವರಿಗೆ ಇವತ್ತು ನಾಳೆ ಒಳಗಾಗಿ ಕಂಪ್ಲೀಟ್ ಆಗಿ ಜಮಾ ಆಗುತ್ತೆ. ವೇಟ್ ಮಾಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ಗಳು ಲಭ್ಯವಾದರೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.